2 ದಿನ ಕಳೆದು ಹೋಗಿದೆ ಆದ್ರೂ ಕೂಡ ಎಫ್ಐಆರ್ ದಾಖಲಾಗ್ತಾ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಬೇಕಂತಲೇ ಲೋಕಾಯುಕ್ತ ಎಸ್ಪಿ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಂತಲೇ ಡಿಲೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎಫ್ಐಆರ್ ದಾಖಲಾಗೋ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ ಲೋಕಾಯುಕ್ತ ಎಸ್ಪಿ ನಾಟಕ ಮಾಡ್ತಾ ಇದ್ದಾರೆ ಬೇಕು ಬೇಕು ಅಂತಾನೆ ಎಫ್ಐಆರ್ ಆಗ್ತಾ ಇಲ್ಲ ಇನ್ನೇ ಕೋರ್ಟ್ ಇಂದ ಸರ್ಟಿಫಿಕೇಟ್ ಕಳಿಸ್ಕೊಟ್ಟಿದ್ದಾರೆ ಆದ್ರೂ ಇವರಂತೂ ಎಫ್ಐಆರ್ ದಾಖಲು ಮಾಡ್ತಾ ಇಲ್ಲ 2 ದಿನ ಕಳೆದು ಹೋಗಿದೆ ಅವರ ಅಣತಿ ಅಂತ ಇವರಿದ್ದಾರೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಳಂಬ ಮಾಡ್ತಾ ಇರೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನ ಮಾಡಿದ್ದಾರೆ ಕೋರ್ಟ್ ಆದೇಶ ಬಂದು 2 ದಿನ ಆಗಿದೆ ಬಟ್ ಇದುವರೆಗೂ ನೋ ಎಫ್ಐಆರ್ ಅನ್ನೇ ದಾಖಲು ಮಾಡಲಿಲ್ಲ ಯಾಕೆ ಅಂದ್ರೆ ಲೋಕಾಯುಕ್ತ ಅವರಡಿ ಸಿಆರ್ಪಿಸಿ ಆಕ್ಟ್ ಅಡಿ ಎಫ್ಐಆರ್ ದಾಖಲಿಸಿಕೊಳ್ಳಿ ಅಂತ ಹೇಳಿದ್ರು ಕೂಡ ಇನ್ನೂ ಸಿದ್ದರಾಮಯ್ಯನವರ ಮೇಲೆ ದಾಖಲಿಸಿಲ್ಲ ಎಸ್ಪಿ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ 2 ದಿನ ಕಳೆದಿದೆ ಎಫ್ಐಆರ್ ಯಾಕೆ ದಾಖಲು ಮಾಡಿಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಸರ್ಕಾರದ ಜೊತೆ ಸೇರ್ಕೊಂಡು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡಿದ್ದಾರೆ ಬೇಕು ಅಂತಲೇ ಲೋಕಾಯುಕ್ತ ಎಸ್ಪಿ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಎಸ್ಪಿ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ದಾಖಲಾಗಬೇಕಾಗಿತ್ತು ಇವತ್ತು ಕೂಡ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಎಫ್ಐಆರ್ ದಾಖಲಾಗೋದು ಇವತ್ತು ಡೌಟೇ ಸಿದ್ದರಾಮಯ್ಯರ ಮೇಲೆ ಸೊ ಹಾಗಾಗಿ ಅವರು ಆರೋಪವನ್ನ ಮಾಡ್ತಾ ಇರೋದು ಬೇಕು ಅಂತಲೇ ಲೋಕಾಯುಕ್ತ ಎಸ್ಪಿ ವಿಳಂಬ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಪುಟ್ಟಸ್ವಾಮಿ ಮೈಸೂರಿನಲ್ಲಿ ಮಾಡ್ತಿದ್ದಾರೆ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಪುಟ್ಟಸ್ವಾಮಿ ಈಗಾಗಲೇ ಕೋರ್ಟ್ 2 ದಿನದ ಹಿಂದೆ ಅಷ್ಟೇ ಸಿಆರ್ಪಿಸಿ ಸೆಕ್ಷನ್ ಅಡಿ ಎಫ್ಐಆರ್ ಅನ್ನ ದಾಖಲು ಮಾಡಿ ತನಿಖೆ ಮಾಡಿ ಅಂತ ಆಗ್ರಹ ಮಾಡಿದ್ರು ಕೂಡ ಎಫ್ಐಆರ್ ದಾಖಲಾಗ್ಲಿಲ್ಲ ಅನ್ನುವಂತ ವಾದ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಮೈಸೂರಿನಲ್ಲಿ ಮಾಡ್ತಾ ಇರೋದು ಎಲ್ಲೋ ಇವತ್ತು ಎಫ್ಐಆರ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಕೊನೆ ಮೂಮೆಂಟ್ ಅಲ್ಲಿ ಇವತ್ತು ಡೌಟ್ ಅನ್ನೋ ತರ ಕಾಣಿಸ್ತಿದೆ ಸದ್ಯದ ಅಪ್ಡೇಟ್ ಪವಿತ್ರ ಏನು 4 ದಿನಗಳಿಂದನೂ ಕೂಡ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಒಂದು ನಾಟಕೀಯ ಬೆಳವಣಿಗೆಗಳು ಆಗ್ತಾ ಇದೆಯಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಪವಿತ್ರ ಯಾಕೆ ಅಂತ ಹೇಳಿದ್ರೆ 4 ದಿನದ ಹಿಂದೆ ರಾಜ್ಯದ ಹೈಕೋರ್ಟ್ ಒಂದು ನಿರ್ದೇಶನವನ್ನ ತೀರ್ಪನ್ನ ನೀಡಿದೆ ಏನು ಮೈಸೂರಿನಲ್ಲಿ ನಡೆದಂತಹ ಮೂಢ ಹಗರಣಕ್ಕೆ ಸಂಬಂಧಿಸಿದಂತಹ 4 ಜನರುಗಳ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಗೆ ಆದೇಶವನ್ನ ಮಾಡಿದ್ರು ಕೂಡ ಮೈಸೂರಿನಲ್ಲಿರ್ತಕ್ಕಂತಹ ಏನು ಲೋಕಾಯುಕ್ತರು ಇದುವರೆಗೂ ಕೂಡ ಯಾರ ಮೇಲೂ ಕೂಡ ಎಫ್ಐಆರ್ ನ ಮಾಡದೇ ಇರ್ತಕ್ಕಂಥದ್ದು ಒಂದು ನಾಟಕೀಯ ಬೆಳವಣಿಗೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು ಲೋಕಾಯುಕ್ತರು ಉದೇಶ್ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಬಂದಂತಹ ಬೆಳಗಿನ ಜಾವ ಬಂದಂತಹ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯವರ ಮೇಲೆ ಮೈಸೂರಿಗೆ ಆಗಮಿಸಿರ್ತಕ್ಕಂಥ ಸಿದ್ದರಾಮಯ್ಯವರ ಮೇಲೆ ಎಫ್ಐಆರ್ ದಾಖಲಾಗ್ತದೆ ಅಂತಕ್ಕಂತಹ ಕುರುಗಳು ಸಿಕ್ಕಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಏನು ಲೋಕಾಯುಕ್ತರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದಾಗಲೂ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ನೀಡದೆ ನೇರವಾಗಿ ಆಫೀಸಿಗೆ ತೆರಳಿರ್ತಕ್ಕಂಥದ್ದು ಲೋಕಾಯುಕ್ತರಾದಂತಹ ಉದೇಶ್ ಅವರು ಅದರ ಜೊತೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು ಈ ಮೊಕದ್ದಮೆಯನ್ನ ಇವತ್ತು ಏನಾದ್ರೂ ಎಫ್ಐಆರ್ ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಸಿಬಿಐಗೆ ಮೊರೆ ಹೋಗ್ತೇನೆ ಮತ್ತು ಏನು ನ್ಯಾಯಾಂಗ ನಿಂದನೆ ಕೇಸನ್ನು ಕೂಡ ಇವತ್ತು ದಾಖಲು ಮಾಡ್ತೇನೆ ಅಂತಕ್ಕಂಥದ್ದು ಅವರ ಸ್ಪಷ್ಟನೆಯ ಮಾತುಗಳಾಗಿತ್ತು ಎಲ್ಲೋ ಒಂದು ಕಡೆ ಮೈಸೂರಿನಲ್ಲಿ ಇರ್ತಕ್ಕಂತಹ ಲೋಕಾಯುಕ್ತರು ಸರ್ಕಾರದ ಕೈಗೊಂಬೆಯಾಗಿ ಸಿದ್ದರಾಮಯ್ಯನವರ ಬಚಾವ್ ಮಾಡೋದಕ್ಕೆ ಅವ್ರನ್ನ ಎಲ್ಲೋ ಒಂದ್ ಕಡೆ ಉಳಿಸೋದಕ್ಕೋಸ್ಕರ ಅಥವಾ ಅವರಿಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದಾರ ಅಂತಕ್ಕಂತಹ ಎಲ್ಲಾ ಕುರುಹುಗಳು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಪವಿತ್ರ ಎಸ್ ಪುಟ್ಟಸ್ವಾಮಿ ಅವರೇ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಇವರೆಲ್ಲ ಬೇಕಂತ ಮಾಡ್ತಾರೆ ಯಾವ ಎಫ್ಐಆರ್ ನನ್ನ ಮೇಲೆ ಹಾಕಲ್ಲ ಜೊತೆಗೆ ನಾನು ಸಂವಿಧಾನದ ವಿರುದ್ಧವಾಗಿ ನಾನು ಹೋಗ್ಲೇ ಇಲ್ಲ ಅಂತಂದ್ಮೇಲೆ ನನ್ನ ಮೇಲೆ ಯಾಕೆ ಎಫ್ಐಆರ್ ನನ್ನ ಯಾಕೆ ಅರೆಸ್ಟ್ ಮಾಡ್ಬೇಕು ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರೀಗ ಲೋಕಾಯುಕ್ತ ಎಸ್ಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಬೇಕಂತಲೇ ಡ್ರಾಮಾ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಸೇರ್ಕೊಂಡು ಅಂತ ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಮೂಡತ್ತೆ
ಖಂಡಿತ ಖಂಡಿತ ಪವಿತ್ರ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಅಸ್ಪಷ್ಟವಾಗಿರ್ತಕ್ಕಂಥ ಸಂವಿಧಾನಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಎಲ್ಲೋದ್ರೂ ಕೂಡ ಸಂವಿಧಾನದ ಬಗ್ಗೆ ಮಾದೇವಪ್ಪನವರು ಮತ್ತೆ ಸಿದ್ದರಾಮಯ್ಯನವರು ಸಂವಿಧಾನದ ಪರವಾಗಿ, ಸಂವಿಧಾನದ ಅನುಚ್ಛೇದಗಳ ಪರವಾಗಿ, ಸಂವಿಧಾನದ ಅನುಚ್ಛೇದಗಳ ನಿಯಮಾನುಸಾರ ಸರ್ಕಾರವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಕ್ಕಂತಹ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಿರ್ತಕ್ಕಂಥದ್ದು ಪವಿತ್ರ. ಯಾಕೆಂತ ಹೇಳಿದ್ರೆ ಏನ್ ಕೋರ್ಟ್ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಏನು ಆಡಳಿತದ ವ್ಯವಸ್ಥೆ ಒಳಗಡೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಗಳು 3 ಅಂಗಗಳು ಈ ದೇಶದ ಪವಿತ್ರ ಒಂದು ಆಡಳಿತಾತ್ಮಕವಾಗಿ ನಡೀತಾ ಇರ್ತಕ್ಕಂತಹ ಒಂದು ಸಂಸ್ಥೆಗಳಾಗಿರೋದ್ರಿಂದ ನ್ಯಾಯಾಂಗ ಕೊಟ್ಟಂತಹ ತೀರ್ಪನ್ನ ಸರ್ಕಾರ ಪರಿಪಾಲನೆ ಮಾಡಬೇಕಾಗ್ತದೆ. ಪರಿಪಾಲನೆ ಮಾಡದೇ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಸಂವಿಧಾನದ ವಿರುದ್ಧವಾಗಿ ನಡ್ಕೋತಾ ಇದಾರೆ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ 4 ದಿನದ ಹಿಂದೆ ಹೇಳಿದ ಹಾಗೆ 4 ದಿನದ ಹಿಂದೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಪವಿತ್ರ. ಏನಂತ ಹೇಳಿದ್ರೆ ಈ ಕೇಸಿಗೆ ಸಂಬಂಧಿಸಿದಂತೆ ಏನಾದ್ರೂ ಅನಿವಾರ್ಯದ ಪರಿಸ್ಥಿತಿ ಇದ್ರೆ ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡಿ ಕೂಡ ನೀವು ತನಿಖೆಯನ್ನ ಮಾಡಿ ಅಂತ ಹೇಳಿ ಸ್ಪಷ್ಟವಾಗಿ ಆದೇಶವನ್ನ ಕೊಟ್ಟಿರ್ತಕ್ಕಂಥ ಕಾಪಿ ಇದ್ರೂ ಕೂಡ ಇದುವರೆಗೂ ಕೂಡ ಲೋಕಾಯುಕ್ತರು ಯಾಕೆ ಅವ್ರ ಮೇಲೆ ಕೇಸನ್ನ ದಾಖಲು ಮಾಡ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ನೇರವಾಗಿ ಇಲ್ಲಿ ಆಡಳಿತವಾಗಿ ನಡೀತಾ ಇರ್ತಕ್ಕಂತಹ ಎಲ್ಲ ಒಂದ್ ಕಡೆ ಆಡಳಿತದ ಅಧಿಕಾರದಿಂದಾಗಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರ ಮೇಲೆ FIR ದಾಖಲು ಮಾಡೋದಕ್ಕೆ ಆಗ್ತಾ ಇಲ್ವಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು ಪವಿತ್ರ. ಎಲ್ಲ ಒಂದ್ ಕಡೆ ಇದೇ ರೀತಿ ಆಡಳಿತಾತ್ಮಕವಾಗಿ ರಾಜೀನಾಮೆಯನ್ನ ಕೊಡ್ಲಿಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಲೋಕಾಯುಕ್ತರು ಯಾವ ರೀತಿ ತನಿಖೆಯನ್ನ ಸಿದ್ದರಾಮಯ್ಯನವರನ್ನ ಮಾಡ್ತಾರೆ, ಎಷ್ಟು ನಿಷ್ಪಕ್ಷಪಾತವಾಗಿ ಇರ್ತದೆ ತನಿಖೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು ಪವಿತ್ರ. ಪುಟ್ಟಸ್ವಾಮಿ, ಹಾಗಾದ್ರೆ ಇವತ್ತು ಡೌಟ್ ಆದ್ರೆ ಇನ್ನೆರಡು ದಿನಾನು ಕೂಡ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ವಾಸ್ತವ್ಯ ಹೂಡ್ತಾರೆ, ವಿವಿಧ ಕಾರ್ಯಕ್ರಮಗಳ ಪಾಲ್ಗೊಳ್ತಾರೆ. ಹಾಗಾದ್ರೆ ಇನ್ನೆರಡು ದಿನಾನು ವಿಳಂಬ ಆಗುತ್ತಾ FIR ದಾಖಲು ಮಾಡೋದಿಕ್ಕೆ? ಅಲ್ಲಿ ಏನಾದ್ರೂ ಒಂದ್ ನಿಲುವು ತಗೊಳ್ತಾರಾ ಹೇಗೆ ಅಂತ? ಖಂಡಿತವಾಗಿ ಪವಿತ್ರ. ಇವತ್ತು ಏನು ಸ್ನೇಹಮಯಿ ಕೃಷ್ಣ ಅವರು ಹೇಳಿದ ರೀತಿಯನ್ನ ನೋಡಿದ್ದೆ ಆದ್ರೆ FIR ಆಗುವಂತಹ ಯಾವುದೇ ಸಾಧ್ಯತೆಗಳು ಇಲ್ವೇನೋ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು. ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ ಲೋಕಾಯುಕ್ತರು ಸರ್ಕಾರದ ಪರವಾಗಿದ್ದಾರೆ, ಸಿದ್ದರಾಮಯ್ಯನವರನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಕಾಲಾವಕಾಶವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ನ್ಯಾಯಾಂಗ ನಿಂದನೆ ಕೇಸನ್ನ ಕೂಡ ದಾಖಲು ಮಾಡ್ತೇನೆ, ಮತ್ತೆ ಸಿಬಿಐಗೆ ಈ ಕೇಸನ್ನ ವರ್ಗಾವಣೆ ಮಾಡ್ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೂಡ ನಾನು ಇಡ್ತೇನೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಪವಿತ್ರ ಎಲ್ಲೋ ಒಂದ್ ಕಡೆ ಇನ್ನು 2 ದಿನಗಳಾದ್ರೂ ಕೂಡ FIR ಆಗುವ ಸಾಧ್ಯತೆಗಳು ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಸ್ನೇಹಮಯ ಕೃಷ್ಣ ಅವರು ಇದರಲ್ಲಿ ಏನು ಕ್ಲೈಂಟ್ ಏನು ಕಂಪ್ಲೇಂಟ್ ದೂರುದಾರರಾಗಿರೋದ್ರಿಂದ ದೂರುದಾರರೇ ಹೇಳ್ತಿರ್ತಕ್ಕಂಥ ರೀತಿಗಳನ್ನ ನೋಡಿದ್ದೆ ಆದ್ರೆ ಇನ್ನೆರಡು ದಿನಗಳಾದ್ರೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಮತ್ತೆ ಅವರ ಸಹಚರರ ಮೇಲೆ ಯಾವುದೇ ರೀತಿಯ FIR ಆಗುವಂತಹ ಸಾಧ್ಯತೆಗಳಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಎಲ್ಲೋ ಒಂದ್ ಕಡೆ ಮೈಸೂರು ಲೋಕಾಯುಕ್ತ ಉದೇಶ್ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದಾಗ ಅದು ಮಾಧ್ಯಮಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡುವಂತಹ ಪರಿಸ್ಥಿತಿ ಇರಲಿಲ್ಲ. ಸೊ ಅವರು ಆ ಒಂದು ಗೊಂದಲಕ್ಕೂ ಕೂಡ ಹೋಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಲೋಕಾಯುಕ್ತರು ಸರ್ಕಾರ ಹೇಳಿದಂತ ರೀತಿ ಅಥವಾ ಸಿದ್ದರಾಮಯ್ಯನವರು ಹೇಳಿದಂತ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದಾರ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇರೋದ್ರಿಂದ ಮತ್ತೆ ಸ್ನೇಹಮಯ ಕೃಷ್ಣ ಅವರು ಹೇಳಿರ್ತಕ್ಕಂತಹ ಮಾತಿನ ದಾಟಿಯನ್ನ ನೋಡಿದೆ ಆದ್ರೆ ಇನ್ನೆರಡು ದಿನ ಆದ್ರೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ರೀತಿಯ FIR ಆಗುವಂತಹ ಸಾಧ್ಯತೆಗಳು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಪವಿತ್ರ. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಡೌಟ್ ಅಂತ ಹೇಳ್ಬಹುದು. ಜೊತೆಗೆ ಕುಮಾರಸ್ವಾಮಿ ಅವರ ಮೇಲೆ ಅಷ್ಟು ನಾಯಕರುಗಳ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆಗೆ ಒತ್ತಾಯಿಸಿದ ಮೈತ್ರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ಆಡಳಿತದಲ್ಲಿ ತಲೆ ಹಾಕಬಾರ್ದು, ಅವ್ರು ಹಾಕಿದ್ದಾರೆ. ಈಗ ಅವರು ಬಂದ್ಬಿಟ್ಟು ರಾಜೀನಾಮೆ ಕೊಡಿ ಅಂದ್ರೆ ನಾನು ಕೊಡಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿರೋದು. ಸೊ ಇನ್ನೂ 2 ದಿನ ಆದ್ರೂ FIR ಆಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ದಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವಾ ಸಿದ್ದರಾಮಯ್ಯನವರೇ ಅನ್ನೋದು.